ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ಇವತ್ತು ಬಂದು ಗಾಯ್ಸ್ ಯಾವಾರ ಗಾಯ್ಸ್ ಫ್ರೈಡೇ. ಸೊ ಇವತ್ತು ಆಲ್ಮೋಸ್ಟ್ ಫ್ರೈಡೇ ನಾನು ಮೂವೀಸ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತೀನಿ ಅಥವಾ ವೆಬ್ ಸೀರೀಸ್ ಬಗ್ಗೆ ಹೇಳ್ತೀನಿ. ಯಾಕಂದರೆ ಸ್ಯಾಟರ್ಡೆ ಸಂಡೇ ಫ್ರೀ ಇರೋದ್ರಿಂದ ನೀವು ಕಂಪ್ಲೀಟಾಗಿ ಶೆಡ್ಯೂಲ್ ಸಿಗೋದ್ರಿಂದ ನೀವು ಕಂಪ್ಲೀಟಾಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ನೋಡ್ಬೋದು, ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಫ್ರೈಡೇ ಹೊತ್ತು ನಾನು ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಫಿಲಮ್ಸು ಅಥವಾ ವೆಬ್ ಸೀರೀಸ್ ಬಗ್ಗೆನೇ ನಾನು ಸಜೆಸ್ಟ್ ಮಾಡ್ತೀನಿ, ಲೈಕ್ ರೆಫರ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಹಂಗಾಗಿ ಇವತ್ತು ಗಾಯ್ಸ್ ಮೂವಿ ಬಗ್ಗೆನೇ ಹೇಳ್ತಾ ಇರೋದು. ಸೊ ಯಾವ ಮೂವಿ ಅಂತ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಾಗೋಗಿರುತ್ತೆ. ಬಟ್ ಈ ಮೂವಿನೂ ಬಂದುಬಿಟ್ಟು ಗಾಯ್ಸ್ ನೆಟ್ಫ್ಲಿಕ್ಸಲ್ಲೇ ಇರೋದು. ಸೊ ನೆಟ್ಫ್ಲಿಕ್ಸ್ ಕಡೆನೇ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ 2 to 3 ಮೂವೀಸ್ ನಾನು ರೆಫರ್ ಮಾಡಿದ್ದೀನಿ, ಸೀರೀಸು ಮೂವೀಸು. ಸೊ ಎಲ್ಲ ಆಲ್ಮೋಸ್ಟು ನೆಟ್ಫ್ಲಿಕ್ಸಲ್ಲಿ ಇರೋದ್ರಿಂದ ಸೊ ನೀವು ಯಾರೆಲ್ಲ ಕೆಲವೊಬ್ಬರು ನೆಟ್ಫ್ಲಿಕ್ಸ್ಗೆ ಸಬ್ಸ್ಕ್ರೈಬ್ ಆಗಿರ್ತೀರೋ, ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತಾರೋ ಅಂಥ ಕೆಲವರು ಒಬ್ಬರು ನೋಡ್ತಾ ಇರ್ತಾರೆ ನನ್ನ ಚಾನಲ್ನ. ಸೊ ಓಕೆ, ಯಾರು ಅಪ್ಡೇಟ್ ಕೊಟ್ಟರೆ ನೋಡೋಣ, ಅದೊಂದು ನೋಡಿಲ್ಲ ಅಂದರೆ ಅಂತ. ಇಫ್ ಇನ್ ಕೇಸ್ ನಾನು ಕೂಡ ಇದ್ರ ಮೇಲೇ ಏನಾದರೂ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರೆ ವೇಸ್ಟ್ ಆಗೋದು ಬೇಡ ಅವ್ರದ್ದು ಅಂದ್ಬಿಟ್ಟು ಇವೆರಡು ಇಂಟೆನ್ಷನಿಂದ ನೆಟ್ಫ್ಲಿಕ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಬಟ್ ನಾನು ಹೇಳ್ತಿರೋದು ಯಾವುದೋ ಚೆನ್ನಾಗಿಲ್ದಿರೋ ಮೂವಿ ಅಥವಾ ವರ್ಸ್ಟ್ ಮೂವಿ ನಾನು ರೆಫರ್ ಮಾಡ್ತಾಯಿಲ್ಲ ಗಾಯ್ಸ್. ಸೊ ಇಂಟ್ರೆಸ್ಟಿಂಗ್ ಆಗಿರೋದು, ಸೂಪರ್ ಆಗಿರೋ ಮೂವೀಸೇ ನಾನು ರೆಫರ್ ಮಾಡ್ತಾ ಇರೋದು. ಸೊ ಹಾಗಾಗಿ ನೆಟ್ಫ್ಲಿಕ್ಸು ವರ್ತಬಲ್ಲು ತಗೊಳ್ಳಿ ಅಂತ ನಾನು 2-3 ಸತಿ ಹೇಳ್ಬಿಟ್ಟಿದ್ದೀನಿ. ಸೊ ಅದನ್ನು ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೋಗಲ್ಲ, ನಿಮ್ಮ ಖುಷಿ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ನೆಟ್ಫ್ಲಿಕ್ಸ್ ಇಲ್ಲ ಅಂದರೆ ಬೇರೆ ಯಾವ ಪ್ಲ್ಯಾಟ್ಫಾರ್ಮಲ್ಲೂ ಇದು ಸಿಗೋಲ್ಲ. ಸೊ ಇಫ್ ಇನ್ ಕೇಸ್ ಡೌನ್ಲೋಡ್ ಮಾಡ್ಕೋಬೋದು ಅಂದರೆ ಅದು ನನಗೆ ಗೊತ್ತಿಲ್ಲ ಗೈಸ್ ಪ್ರೊಸೀಜರು. ಸಿಗುತ್ತೆ, ಸಿಗೋಲ್ಲ ಅಂತ ನಾನೆಲ್ಲ ಟೆಲಿಗ್ರಾಮ್ ಅಕೌಂಟಲ್ಲಿ ಕೆಲವೊಂದರಲ್ಲಿ ರಿಲೀಸ್ ಮಾಡಿರ್ತಾರೆ, ಅಥವಾ ಈ ಥರ ವೆಬ್ಸೈಟ್ಸಲ್ಲಿ, ಇಲ್ಲಿಗಲ್ ವೆಬ್ಸೈಟ್ಸಲ್ಲಿ ರಿಲೀಸ್ ಮಾಡ್ತಾರೆ. ಬಟ್ ನಾನು ಅದು ಯಾವುದೇ ಕಾರಣಕ್ಕೂ ಅದನ್ನು ನಾನು ರೆಫರ್ ಮಾಡಲ್ಲ. ಇಫ್ ಇನ್ ಕೇಸ್ ಆ ಥರ ಸಿಕ್ಕಿದ್ರು ಕೂಡ ನೋಡಿ ಖುಷಿಪಡಿ, ಬಟ್ ನಿಮ್ಮ ಓನ್ ರಿಸ್ಕಲ್ಲಿ ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಯಾವ ಮೂವಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗಾಯ್ಸ್ ನಿಮ್ಗೆ ಆಲ್ಮೋಸ್ಟು ನಿಮ್ಗೆ ಗೊತ್ತಾಗೋಗಿರುತ್ತೆ. ಯಾಕಂದರೆ ನಾನು ಇನ್ನೂ ಮೂವಿ ಹೆಸರೇ ನಾನು ಹೇಳಿಲ್ಲ. ಇನ್ನು ಆಲ್ಮೋಸ್ಟ್ 3 ಮಿನಿಟ್ಸ್ ಮಾತಾಡಿದ್ದೀನಿ, ಇನ್ನೂ ಹೇಳಿಲ್ಲ. ಬಟ್ ತಮ್ಮನೇಲಿ ನೋಡಿದ್ರೆ ಗೊತ್ತಾಗೋಗಿರುತ್ತೆ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಿರ್ತೀನಿ ಅಂತ. ಸೊ ಆಫೀಸರ್ ಆನ್ ಡ್ಯೂಟಿ ಅಂತ ಗಾಯ್ಸ್, ಈ ಮೂವಿ ಮಾತ್ರ ಗಾಯ್ಸ್ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ. ಆಮೇಲೆ ಇದು ಕನ್ನಡದಲ್ಲಿದೆ, ಇದು ಒರಿಜಿನಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಗೈಸ್ ಮಲಯಾಳಮ್ಮು. ಸೊ ಯಾರೆಲ್ಲ ಫಿಲಮ್ಸ್ ಹುಚ್ಚಿರುತ್ತೆ ಲೈಕ್ ಅವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಮಲಯಾಳಮಲ್ಲಿ. ಲೈಕ್ ಅವ್ರು ಸ್ವಲ್ಪ ಡಿಸ್ಟರ್ಬೆನ್ಸು. ಮಲಯಾಳಮಲ್ಲಿ ಅವರು ನೆಕ್ಸ್ಟ್ ಲೆವೆಲ್ಗೆ ಸಸ್ಪೆನ್ಸ್ ಥ್ರಿಲ್ಲರ್ ತೆಗಿತಾರೆ, ಒಂದು ರೇಂಜ್ಗೆ. ಡೈರೆಕ್ಟರ್ಸ್ ಮಾತ್ರ ಕ್ರೇಜಿ ಲೆವೆಲಲ್ಲಿ ಅವರೆಲ್ಲೂ. ಸೊ ಇದು ಬಂದು ಕ್ರೈಮ್ ಮೂವಿ ಅಂತಲೇ ಹೇಳ್ಬೋದು, ಥ್ರಿಲ್ಲರ್ ಮೂವಿ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಆ್ಯಕ್ಟಿಂಗ್ ಇದೆ. ಒಂಥರ ಗೈಸ್ ನಿಮಗೆ ಲಾಸ್ಟ್ ಗಂಟ ಏನು ನೀವು ಗೆಸ್ಸೇ ಮಾಡೋಕ್ಕಾಗಲ್ಲ, ಆ ರೇಂಜಿಗಿದೆ ಮೂವಿ ಮಾತ್ರ. ಸೊ ನೆಕ್ಸ್ಟು ಲೆವೆಲಲ್ಲಿ ತೆಗ್ದಿದ್ದಾರೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರೆಲ್ಲ ಇನ್ನೂ ಈ ಮೂವಿ ನೋಡಿಲ್ಲ, ಆಲ್ಮೋಸ್ಟು 2 hours 14 minutes ಇದೆ. ಆಲ್ಮೋಸ್ಟ್ 2.5 hours ಅಂತಲೇ ಅನ್ಕೊಳ್ಳಿ. ಲೈಕ್ ನೀವು ಮನೇಲಿ ಅಥವಾ ಇದ್ರಲ್ಲಿ ನೋಡೋದ್ರಿಂದ ಇಫ್ ಇನ್ ಕೇಸ್ ಏನಾರ ಬ್ರೇಕು ಅದು ಇದು ಡಿಸ್ಟರ್ಬೆನ್ಸ್ ಆದ್ರೂ 2.5 hour ಮೂವಿ ಇದು. ಸೊ ಆರಾಮಾಗಿ ನೋಡ್ಬೋದು, ನೋಡಿ. ಸೊ ಇದರಲ್ಲಿ ನನ್ನ ಪ್ರಕಾರ ಗೈಸ್ ವಾಚಬಲ್ ಮೂವಿ, ವರ್ತ್ ಮೂವಿ. ಸೊ ನೋಡ್ಬೋದು. ಸೊ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ಒಂದು ಲೈಕ್ ಅದರದ್ದು ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಇದು ತೋರಿಸ್ತೀನಿ. ಸೊ ಅದೇ ಥರ ಇವಾಗ್ಲೂ ತೋರಿಸ್ತೀನಿ, ಬನ್ನಿ. ಸೊ ನೋಡ್ಬೋದು, ಇದೊಂದು ಕ್ಲಿಪ್ಪು 2 hours 14 minutes ಇರೋದು ಮೂವಿ. ಸೊ ನೋಡ್ಬೋದು. ಸೊ ಕಂಪ್ಲೀಟಾಗಿ ಬೇಕಾದ್ರೆ ಇದು ಇನ್ಫಾರ್ಮೇಷನ್ ತೆಗೆದು ತೋರಿಸ್ತೀನಿ ನೋಡಿ. ಸೊ ಆಫೀಸರ್ ಆನ್ ಡ್ಯೂಟಿ, ಕ್ಯಾಸ್ಟ್ ಯಾರ್ಯಾರೆಲ್ಲ ಮಾಡಿದ್ದಾರೆ, ಡೈರೆಕ್ಟರು. ಸೊ ಡ್ರಾಮಾ, ಕ್ರೈಮ್ ಮೂವಿ, ಥ್ರಿಲ್ಲರ್ ಮೂವಿ, ನಾನೆಲ್ಲ ಹೇಳಿದ್ದೀನಿ ನೋಡಿ ಗೈಸ್. ಕ್ರೈಮ್ ಮೂವಿ, ಥ್ರಿಲ್ಲರ್ ಮೂವಿ. ಸೊ ನೋಡ್ಬೋದು, ಡ್ರಾಮಾ, ಮಲಯಾಳಂ ಲ್ಯಾಂಗ್ವೇಜು, ಒರಿಜಿನಲ್ ಲ್ಯಾಂಗ್ವೇಜು. ಸೊ ಗೈಸ್ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ವರ್ತಬಲ್ ಮೂವಿ. ಈ ಮೂವಿ ಸ್ಟೋರಿ ಹೇಳಬೇಕು ಅಂದರೆ ಗೈಸ್ ಸಿಂಪಲ್ಲು. ಲೈಕ್ ಕಾಲೇಜ್ ಹುಡುಗರು ಎಷ್ಟು ಹುಷಾರಾಗಿರ್ತಾರೋ ಅಷ್ಟು ಒಳ್ಳೆಯದು ಅನ್ನೋದೊಂದು ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ಫ್ರೆಂಡ್ಶಿಪ್ಪು ಅಷ್ಟೇ ಗೈಸ್. ಕೆಲವೊಬ್ಬರು ಲೈಕ್ ಅನ್ವಾಂಟೆಡ್ ಆಗಿ ಫ್ರೆಂಡ್ಶಿಪ್ ಮಾಡೋದು ಅಂದರೆ ಫ್ರೆಂಡ್ಶಿಪ್ ಓಕೆ ಗೈಸ್, ನೀವು ಯಾರನ್ನಾರ ಫ್ರೆಂಡ್ಶಿಪ್ ಮಾಡಿ, ಬಟ್ ನಿಮ್ಮ ಮೈಂಡ್ ಕಂಟ್ರೋಲು, ನಿಮ್ಮ ಏನಂತಾರಲ್ಲ ನಿಮ್ಮ ಮೈಂಡ್ ಸೆಟ್ಟು ಫುಲ್ ಕಂಟ್ರೋಲ್ ನಿಮ್ಮ ಅಂಡ್ರಲ್ಲಿ ಇರಬೇಕು. ಲೈಕ್ ಇವಾಗ ಯಾರೋ ಏನೋ ಹೇಳ್ತವ್ರೆ ಅಂದರೆ ಅದನ್ನು ಕೇಳೋಕ್ಕಿಂತ ಮುಂಚೆ 10 ಸತಿ ಯೋಚನೆ ಮಾಡಬೇಕು ನಿಮ್ಮ ತಲೆಯಲ್ಲಿ. ಸೊ ಓಕೆ, ಇದನ್ನು ನಾನು ಮಾಡ್ಬೋದಾ, ಮಾಡಬಾರ್ದಾ, ಇಫ್ ಇನ್ ಕೇಸ್ ಮಾಡಿದ್ರು ನನಗೆ ಏನು ಕತೆ,
ಏನು ಅಂತ ಯೋಚನೆ ಮಾಡೋ ಥರ ಇರಬೇಕು. ಫಾರ್ ಎಕ್ಸಾಂಪಲ್ ಗೈಸ್, ಇದರಲ್ಲಿ ಬೇರೆ ರೀತಿಯೇ ತೋರಿಸಿದ್ದಾರೆ, ಅಂದರೆ ಡ್ರಗ್ಸ್ ಅಡಿಕ್ಟ್ ತೋರಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಸಿಗರೇಟ್ದೇ ಎಕ್ಸಾಂಪಲ್ ತಗೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸಲ್ಲಿ 10 ಜನ ಫ್ರೆಂಡ್ಸ್ ಇದ್ದರೆ ಅದ್ರಲ್ಲಿ 5 ಜನ ಸಿಗರೇಟ್ ಸ್ಮೋಕ್ ಮಾಡ್ತಾ ಇರ್ತಾರೆ ಅಂದ್ರೂ, ಸೊ ಅದನ್ನು ನೀವು ಎನ್ಕರೇಜ್ ಮಾಡೋ ಥರ ಇರಬಾರ್ದು. ಅದು ಅವ್ರ ಹತ್ರ ಅವ್ರಿಗೂ ಬಿಡಿಸೋ ಥರ ಇರಬೇಕು. ಇಫ್ ಇನ್ ಕೇಸ್ ಅವ್ರು ಫೋರ್ಸ್ ಮಾಡಿದ್ರು ಕೂಡ ನೀವು ಅದಕ್ಕೆ ಅಡಿಕ್ಟ್ ಆಗದಿರೋ ಥರ ನಿಮ್ಮ ಕಂಟ್ರೋಲ್ ಇರಬೇಕು. ಸೊ ಅವ್ರು ಫೋರ್ಸ್ ಮಾಡ್ತಾರೆ ಅಂದ್ಬಿಟ್ಟು ಇವತ್ತು 1 ಕೊಡಿಸ್ತಾರೆ, ನಾಳೆ 2 ಕೊಡಿಸ್ತಾರೆ, ನಾಳಿದ್ದು 5 ಕೊಡಿಸ್ತಾರೆ. ಸೊ ಅದಾದಮೇಲೆ ಅವ್ರು ಬಿಡ್ತಾರೆ. ಲೈಕ್ ಕೊಡ್ಸೋದು ನಿಲ್ಲಿಸಿದಾಗ ನಿಮ್ಗೆ ಅಡಿಕ್ಷನಿಂದ ಆಚೆ ಬರಬೇಕು ಅಂತ ಹಿಂಸೆ ಆಗುತ್ತೆ. ಪ್ಲಸ್ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ. ಈ ರೀತಿ ತೋರಿಸಿದ್ದಾರೆ. ಸೊ ಒಂದು ಗ್ಯಾಂಗ್ ಇರುತ್ತೆ, ಆ ಗ್ಯಾಂಗು ಮಿಸ್ಯೂಸು ಅಂದರೆ ನೆಕ್ಸ್ಟ್ ಲೆವೆಲ್ ಗೈಸ್. ಇವಾಗ ಏನು ಗೊತ್ತಾ, ನಾನು ಸ್ಟೋರಿ ಹೇಳೋಕ್ಕೆ ಕೂತ್ಕೊಬಿಟ್ರೆ ಕಂಪ್ಲೀಟಾಗಿ ನಾನು ಏನಿದೆ ಸ್ಟೋರಿ ಎಲ್ಲ ವಾಶ್ಔಟ್ ಮಾಡಿ ನಿಮಗೆ ಹೇಳ್ಬಿಡ್ತೀನಿ. ಲೈಕ್ ಹೇಳ್ಬೇಕಾದಾಗ ನನಗೂ ಭಯ ಇರುತ್ತೆ. ಭಯ ಅನ್ನೋದಕ್ಕಿಂತ ಏನು ಕಾಪಿರೈಟ್ಸ್ ಕ್ಲೈಮ್ ಆಗೋಲ್ಲ ನನ್ನ ಮಾತಿಂದ ಹೇಳೋದ್ರಿಂದ. ಸೊ ಕಂಪ್ಲೀಟ್ ಸ್ಟೋರಿನೇ ನಿಮ್ಮ ಮುಂದೆ ಇಟ್ಬಿಡ್ಬೋದು. ಸೊ ಒಂದು ಸತಿ ಜರ್ನಿ ಮಾಡ್ಬೇಕು, ಸಿಂಪಲಾಗಿ ಹೇಳ್ತೀನಿ ಗೈಸ್. ಒಂದು ಸತಿ ಜರ್ನಿ ಮಾಡಬೇಕಾದಾಗ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಸೊ ಆ ಇನ್ಸಿಡೆಂಟು ಒಂದಿಬ್ಬರು ಸ್ಟೂಡೆಂಟ್ ಮೇಲೆ ವಿಪರೀತ ಪರಿಣಾಮ ಬೀರುತ್ತೆ. ಪೊಲೀಸ್ ಕೂಡ ಮಿಸ್ಬಿಹೇವ್ ಮಾಡಿರ್ತಾನೆ. ಸೊ ಆ ರಿವೆಂಜಿಗೆ ಆ ಬಸ್ಸಲ್ಲಿ ಯಾರ್ಯಾರೆಲ್ಲ ಇರ್ತಾರೋ ಲೈಕ್ ಆ ಥರ. ಸೊ ಗೈಸ್ ಇದು ಏನಂದರೆ ಇದೇ ಒರಿಜಿನಲ್ ಟ್ವಿಸ್ಟ್ ಇರೋದು. ಸೊ ಆಲ್ಮೋಸ್ಟ್ ನಾನು 20-30% ಟ್ವಿಸ್ಟೇ ಹೇಳ್ಬಿಟ್ಟಿದ್ದೀನಿ ನಿಮ್ಮ ಹತ್ರ. ಸೊ ಇವಾಗ ಮೂವಿ ನೋಡ್ಬೇಕಾದ್ರೆ ನಿಮ್ಗೆ ಇಂಟ್ರೆಸ್ಟೇ ಬರೋಲ್ಲ. ನಾನು ಬೇರೆಯವ್ರ ಥರ ನಾನು ಲೈಕ್ ಅರ್ಧ ಸ್ಟೋರಿ ಕಂಪ್ಲೀಟ್ ನಾನು ಸಸ್ಪೆನ್ಸ್ ಇರೋದನ್ನೆಲ್ಲ ಬಿಟ್ಬಿಟ್ಟು ಇವಾಗ ಹೋಗಿ ನೋಡಿ ಅಂತಂದರೆ ನಿಮಗೂ ಮಜಾ ಬರೋಲ್ಲ ಗೈಸ್. ಅದಕ್ಕೋಸ್ಕರ ನಾನು ಯೋಚನೆ ಮಾಡಬೇಕಾಗುತ್ತೆ ಏನೇ ಒಂದು ಹೇಳ್ಬೇಕಾದ್ರೆ. ಯಾಕಂದರೆ ಇದರಲ್ಲಿ ಪ್ರತಿಯೊಂದು ಸೀನು ಗೈಸ್ ನಿಮಗೆ ಒಂಥರ ಟ್ವಿಸ್ಟ್ ಆಗಿರುತ್ತೆ. ಸೊ ಆ ಬಸ್ಸಲ್ಲಿ ಟ್ರಾವೆಲ್ ಮಾಡೋರು ಪ್ರತಿಯೊಬ್ಬರ ಮೇಲೂ ರಿವೆಂಜ್ ತಗೋತಾ ಇರ್ತಾರೆ. ಸೊ ಯಾರು ತಗೋತಾ ಇರೋದು ಏನು ಎತ್ತ ಈ ಥರ ಎಲ್ಲ ಇರುತ್ತೆ ಗೈಸ್. ಸಾರಿ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸು ಖಾಲಿ ಬರ್ತಿದೆ ಆಫೀಸ್ಗೆ, ಅಂದರೆ ಶಾಪಲ್ಲಿ ಇದ್ದೀನಲ್ಲ. ಸೊ ಕಾಲ್ಸ್ ಬರ್ತಾ ಇರುತ್ತೆ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ನಾನು ಈ ಥರ ಗೈಸ್, ಈ ಥರ ನಾನು ಒಂದು ಸತಿ ಇವಾಗ ಸ್ಟೋರಿ ಹೇಳ್ಕೊ ಕುತ್ಕೊಬಿಟ್ರೆ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಸೊ ಅದು ಯಾವ ರೀತಿ ಎಲ್ಲ ಇರುತ್ತೆ. ಮತ್ತು ಇವಾಗ ನಾನು ತೋರಿಸೋದ್ನಲ್ಲ, ಅವ್ರ ಮಗಳು ಕೂಡ ಬಲಿಯಾಗಿರ್ತಾಳೆ ಈ ರಿವೆಂಜಿಂದ. ಲೈಕ್ ಫ್ರೆಂಡ್ಸ್ ಸರ್ಕಲು ಅವರು ಡ್ರಗ್ಸ್ ಅಡಿಕ್ಟ್ ಆಗಿರ್ತಾರೆ. ಸೊ ಅವರು ಜೊತೆ ಎಂಜಾಯ್ ಮಾಡೋಕ್ಕೆ ಹೋದಾಗ ಅಲ್ಲೇನೋ ಮಿಸ್ಬಿಹೇವ್ ಆಗಿಬಿಟ್ಟು ಲೈಕ್ ಅವರು ಇವ್ರದ್ದು ಒಂದು ಫೋಟೋಸ್ಗಳನ್ನ ಅಂದರೆ ಒಂಥರ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೋತಾರೆ. ಮತ್ತು ಆ ಪ್ರೈವೇಟ್ ಫೋಟೋಗಳನ್ನೆಲ್ಲ ಇದು ಮಾಡಿ ಲೈಕ್ ಈ ಥರ ಎಲ್ಲ ಆದಾಗ ಅವಳು ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಸೊ ಅಪ್ಪನ ಮುಂದೆನೇ ಲೈಕ್ ಅಪ್ಪ ಅದನ್ನ ನೋಡಿದಾಗ ಶಾಕ್ ಆಗಿ ಅದೊಂದು ಮೆಂಟಲ್ ಪ್ರೆಷರ್ ಇರುತ್ತೆ. ಸೊ ಇದೆಲ್ಲ ಗೈಸ್ ನೋಡಿ, ಇವಾಗ ನಾನು ಆಲ್ಮೋಸ್ಟ್ ಸಸ್ಪೆನ್ಸು ಇವಾಗ ನಾನು ಹೇಳಿರೋ ಸ್ಟೋರಿಲಿ ನೀವು ಮೂವಿ ನೋಡಬೇಕಾದಾಗ 20-30% ಸ್ಟೋರಿ ನಿಮ್ಗೆ ಗೊತ್ತಿರುತ್ತೆ. ಸೊ ಇದು ಸಸ್ಪೆನ್ಸ್ ಅಂತ ಅನ್ಸೋದೇ ಇಲ್ಲ ನಿಮ್ಗೆ ಅವಾಗ. ಸೊ ನಾನು 100% ಹೇಳ್ಬಿಟ್ಟಾಗ ನೀವು ಮೂವಿ ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಸೊ ಓಕೆ ಬಿಡು, ಇನ್ನೇನು ಇವನು ಹೇಳೋವನೇ ಮುಗೀತು ಇನ್ನೇನು ಅಂದ್ಬಿಟ್ಟು ಆಫ್ ಮಾಡ್ತೀರಾ, ಆ ಥರ ಆಗೋಗುತ್ತೆ. ಸೊ ಹಂಗಾಗಿ ನಾನು 10 ಸತಿ ಯೋಚನೆ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸ್ಟೋರಿ ರಿವೀಲ್ ಮಾಡಬೇಕಾದಾಗ. ಸೊ ಯಾಕಂದರೆ ನಿಮ್ಗೆ ಅದು ಕ್ಯೂರಿಯಾಸಿಟಿ ಬರಬೇಕು. ನಾನು ಇಷ್ಟೇ, ನನ್ನ ಉದ್ದೇಶ ಇಷ್ಟೇ. ನಾನು ಫ್ರೈಡೇ ನಾನು ಯಾಕೆ ಟೈಮ್ ಸ್ಪೆಂಡ್ ಮಾಡಿ ಯಾವ್ದಾರ ಮೂವಿ ರೆಫರ್ ಮಾಡ್ತೀನಿ ಅಂದರೆ, ಸೊ ಅದರಿಂದ ನಿಮಗೆ ಆ ಮೂವಿ ನೋಡಬೇಕಾದಾಗ ಒಂಥರ ಸಸ್ಪೆನ್ಸ್ ಅನ್ನಿಸ್ಬೇಕು, ಥ್ರಿಲ್ಲರ್ ಅನ್ನಿಸ್ಬೇಕು, ನಿಮಗೆ ಡೈವರ್ಷನ್ ಆಗಬಾರ್ದು. ಸೊ ನಾನು ಅರ್ಧ ಮೂವಿ ಇಲ್ಲೇ ಹೇಳ್ಬಿಟ್ಟು, ಮತ್ತು ಈ ಕ್ಲಿಪ್ಪಿಂಗ್ಸು ಅಷ್ಟೇ. ನಾನು ಇವಾಗ ಮೂವಿ ಕ್ಲಿಪ್ಪಿಂಗ್ ಹಾಕ್ಕೊಂಡು 2 ನಿಮಿಷ ಮೂವಿ ತೋರಿಸ್ಬಿಟ್ಟು ಸೊ ಆಲ್ಮೋಸ್ಟು ಒಂದು 20 ನಿಮಿಷ ವೀಡಿಯೋ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ನಂದು 1/4% ಮೂವಿನೇ ತೋರಿಸ್ಬಿಟ್ರೆ ಹಂಗಿರುತ್ತೆ. ಸೊ ಅದರಲ್ಲೆಲ್ಲ ಫೇಸ್ ರಿವೀಲ್ ಮಾಡಿ ಅದರಲ್ಲೆಲ್ಲ ಇವರು ಇಂಥವ್ರು ಇವಳ ಮಗಳು, ಅವ್ರ ಅಪ್ಪ ಗಿಪ್ಪ, ಆಮೇಲೆ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಗಾಯ್ಸ್ ಇದರಲ್ಲಿ ವಿಲನ್ ಬಂದು ಇವರೇ ವಿಲನ್ನು ಅಂದ್ಬಿಟ್ಟು ತೋರಿಸ್ಬಿಟ್ರೆ ಮುಗೀತು ಈ ಮೂವಿ, ಇದೇ ಮುಗೀತು. ನೀವು ಅದನ್ನು ವಿಲನ್ನ ನೀವು ಗೊತ್ತಾಗೋಯ್ತು, ಇದ್ರಲ್ಲಿ ಯಾರ್ಯಾರೆಲ್ಲ ವಿಲನ್ನು ಅಂತ ಗೊತ್ತಾಗೋಯ್ತು ಅಂದರೆ ಮೂವಿ ಇದೇ ಮುಗ್ದೋಯ್ತು ಗೈಸ್ ಇದು. ಯಾಕಂದರೆ ವಿಲನ್ನ ರಿವೀಲ್ ಮಾಡೋದೇ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ರಿವೀಲ್ ಮಾಡಿದ್ದಾರೆ. ಸೊ ಅದು ಎಲ್ಲ ಟ್ವಿಸ್ಟು, ಅದನ್ನೆಲ್ಲ ನೀವು ಎಂಜಾಯ್ ಮಾಡಬೇಕು. ಯಾವತ್ತು ಮೂವಿ ಕೂತಾಗ ಫಸ್ಟು ಸ್ಟಾರ್ಟ್ ಮಾಡಿದ ತಕ್ಷಣ ಸೊ ಓಕೆ ಇದು ಈ ಸೀನ್ ನೋಡಿ, ಈ ಸೀನು ರಾಕೇಶ್ ಪ್ರಜು ಲಾಕ್ಸಲ್ಲಿ ಬಂದಿತ್ತು ಅಂದರೆ ರಾಕೇಶ್ ಪ್ರಜು ವೀಡಿಯೋದಲ್ಲಿ ಬಂದ್ಬಿಟ್ಟಿತ್ತು. ಸೊ 2 ನಿಮಿಷ ಬೇಜಾರಾಗಿ ನೋಡಿದ್ನಿ ನೋಡೋದು. ಸರಿ ಓಕೆ, ತಿರ್ಗಾ ನನ್ನ ವೀಡಿಯೋ ಆಗ್ತಿರೋದು ಬಂದಾಗ ನೋಡ್ತೀರಾ. ಸೊ ತಿರ್ಗಾ ಓಕೆ ಇದು ಬಂದ್ಬಿಡ್ತು. ಈ ಥರ ಇದ್ದಾಗ ಮಜಾ ಸಿಗಲ್ಲ ಮೂವಿ. ಸೊ ಇದನ್ನ ನೋಡಿ ಫೀಲ್ ಮಾಡಿ. ಸೊ ನಿಮ್ಗೆ ಏನು ಅನ್ಸುತ್ತೆ ಅದು ಕಮೆಂಟ್ ಹಾಕಿ ಗೈಸ್. ಸೊ ನೀವು ಕಮೆಂಟ್ ಹಾಕೋದ್ರಿಂದ ನನ್ನೊಬ್ಬನಿಗೆ ಅಲ್ಲ ಗೈಸ್, ನನ್ನ ವೀಡಿಯೋ ವೈರಲ್ ಆಗುತ್ತೆ, ಅಥವಾ ನನ್ನ ವೀಡಿಯೋ ಟಾಪಪ್ ಆಗುತ್ತೆ, ಅಥವಾ ನನ್ನ ವೀಡಿಯೋ ಹೈಪ್ ಆಗುತ್ತೆ, ನನ್ನ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬರುತ್ತೆ ನೀವು ಕಮೆಂಟ್ ಹಾಕೋದ್ರಿಂದ. ಸೊ ಈ ಉದ್ದೇಶದಿಂದ ನಾನು
ಹೇಳೋದು ಓಕೆ, ಇದೊಂದು 20-30% ನಿಜನೇ ಇರ್ಬೋದು, ನನ್ನ ಸ್ವಾರ್ಥನೂ ಇದೆ ಅದರಲ್ಲಿ. ಬಟ್ ಏನು ಅಂದರೆ ನೀವು ಕಮೆಂಟ್ ಹಾಕೋದ್ರಿಂದ ಆಲ್ಮೋಸ್ಟ್ 50-60% ಏನು ಯೂಸ್ಫುಲ್ ಆಗುತ್ತೆ ಅಂದಾಗ, ಸೊ ಜನ ನನ್ನ ವೀಡಿಯೋ ನೋಡಿದ ತಕ್ಷಣ ಈ ಮೂವಿಲಿ ಏನೋ ಇದೆ ಸಸ್ಪೆನ್ಸ್ ಥ್ರಿಲ್ಲರು ಅಂತ ನಾನು ಇಷ್ಟೊಂದು ಹೈಪ್ ಕೊಟ್ಟಿರೋದ್ರಿಂದ ಕಮೆಂಟ್ಸ್ ತೆಗಿತಾರೆ. ಸೊ ಕಮೆಂಟ್ಸಲ್ಲಿ ಸೂಪರ್ ಡೂಪರ್ ಚೆನ್ನಾಗಿದೆ ಅಂತ ನಿಮ್ಮ ರಿವ್ಯೂ, ಅಂದರೆ ಸೂಪರ್ ಡೂಪರ್ ಅಂತಲೇ ಯಾಕೆ ಅಂತ ಹೇಳ್ತಾರೆ, ನಿಮ್ಗೆ ಏನು ಅನಿಸುತ್ತೆ, ಚೆನ್ನಾಗಿಲ್ಲ ಗುರು ನೀನು ಹೇಳ್ದಷ್ಟು ನೀನು ಹೈಪ್ ಕೊಟ್ಟಿದ್ಯಾ, ನೀನು ಹೈಪ್ ಕೊಟ್ಟಿರೋದು ನೋಡ್ಬಿಟ್ಟು ನಾನು ನೋಡಿದೆ, ಏನು ಅಷ್ಟು ಮಜಾ ಸಿಗಲಿಲ್ಲ ನನಗೆ, ಏನು ಫುಲ್ ಬೋರಿಂಗ್ ಅನ್ನಿಸ್ತು ಮೂವಿ, ಈ ರಿವ್ಯೂನು ಕೂಡ ಹಾಕಿ. ಯಾಕಂದರೆ ಅವ್ರು ನೋಡಬೇಕಾದಾಗ ನಿಮ್ಮ ರಿವ್ಯೂ ತೆಗೆದು ನೋಡಿದ ತಕ್ಷಣ ಅವ್ರಿಗೇನು ಅನಿಸುತ್ತೆ, ಓಕೆ ಇದು ಬೋರಿಂಗ್ ಇರಬೇಕು ಅಂದ್ಬಿಟ್ಟು ಸ್ಕಿಪ್ ಮಾಡ್ತಾರೆ ಮೂವಿನ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಗೈಸ್ ನನಗೆ 100ಗೆ 200% ಗ್ಯಾರಂಟಿ ಇದೆ ಈ ಮೂವಿ ಬೇಜಾರಾಗಲ್ಲ. ನಾನು ರೆಫರ್ ಮಾಡೋ ಮೂವಿಗಳು ನಾನು ಏನು ಹೇಳಿರ್ತೀನೋ ಅದೇ ರೀತಿ ಇರುತ್ತೆ ಮೂವೀಸು. ಸೊ ಆ ಗ್ಯಾರಂಟಿ ನಾನು ಕೊಡ್ತೀನಿ. ಕಾಮಿಡಿ ಈ ರೇಂಜಿಗೆ ಕಾಮಿಡಿ ನಡೆಯುತ್ತೆ ಅಂದರೆ ಕಾಮಿಡಿ ಮೂವಿನೇ ಆಗಿರುತ್ತೆ, ಈ ರೇಂಜಿಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ಆ ರೇಂಜಿಗೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುತ್ತೆ, ಈ ರೇಂಜಿಗೆ ಇರುತ್ತೆ, ಈ ಥರ ಇರುತ್ತೆ ಸ್ಟೋರಿ ಅಂದರೆ ಅದೇ ಥರ ಇರುತ್ತೆ. ನಾನು ಬೋರಿಂಗ್ ಮೂವಿ ಯಾವುದೇ ಕಾರಣಕ್ಕೂ ರೆಫರ್ ಮಾಡಿಲ್ಲ ನಾನು ಇದುವರೆಗೂ, ಮುಂದಕ್ಕೂ ಮಾಡಲ್ಲ. ಸೊ ಈ ಮೂವಿ ನೋಡಿ ನಿಮಗೆ ಬ್ಯಾಡ್ ಕಮೆಂಟ್ ಹಾಕಬೇಕು ಅನಿಸ್ತಾ ಹಾಕಿ, ಅವಾಗ ಅವರು ಸ್ಕಿಪ್ ಮಾಡ್ತಾರೆ ನೋಡೋರು. ಓಕೆ ನೋಡ್ಬಿಟ್ಟು ನನ್ನ ವೀಡಿಯೋ ಕಂಪ್ಲೀಟಾಗಿ ನೋಡ್ಬಿಟ್ಟು ಸೊ ಓಕೆ ಕಮೆಂಟ್ಸ್ ತೆಗ್ದಾಗ ಇದೇನು ಮೂವಿ ಚೆನ್ನಾಗಿಲ್ವಂತೆ ಕಮೆಂಟ್ಸಲ್ಲಿ ಏನೆಲ್ಲ ಹಿಂಗೆ ಬಂದಿದ್ದಾರೆ ಅಂದ್ಬಿಟ್ಟು ಅವ್ರಿಗೂ ಸ್ಕಿಪ್ ಆಗುತ್ತೆ. ಅದು ನಿಮ್ಮ ಕಡೆಯಿಂದನೇ ಯೂಸ್ಫುಲ್ ಆಗುತ್ತೆ. ಬಟ್ ಫೇಕ್ ರಿವ್ಯೂಗಳು ಹಾಕ್ಬೇಡಿ ದಯವಿಟ್ಟು, ನಿಮ್ಗೇನು ಅನ್ಸುತ್ತೆ ಅದು ಹಾಕಿ. ಮತ್ತು ಗುಡ್ ರಿವ್ಯೂ ಹಾಕೋದ್ರಿಂದ ಓಕೆ ಇಷ್ಟೆಲ್ಲ ಗುಡ್ ರಿವ್ಯೂ ಬಂದಿದೆ ಅಂದರೆ ಈ ಮೂವಿ ಚೆನ್ನಾಗಿದೆ ನೋಡಬೇಕು, ಓಕೆ ಇವನು ಹೇಳಿರೋದೆಲ್ಲ ಸತ್ಯ ಅಂತೆ, ಸೊ ಇದೆಲ್ಲ ಚೆನ್ನಾಗಿದೆ, ಇಷ್ಟು ಜನ ಎಲ್ಲ ಕಮೆಂಟ್ ಹಾಕಿರೋದ್ರಿಂದ ಸೊ ಚೆನ್ನಾಗಿದೆ ನೋಡ್ಬೋದು ಅಂತ ಅವ್ರಿಗೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಟ್ ಆಗುತ್ತೆ. ಸೊ ಅವಾಗ ಅವರು ಕೂಡ ರೆಸ್ಪಾನ್ಸ್ ಮಾಡಿ ನೋಡ್ತಾರೆ. ಸಿಂಪಲ್ ಗೈಸ್, ನಾನು ಅದಕ್ಕೋಸ್ಕರ ಕಮೆಂಟ್ ಹಾಕಿ ಅನ್ನೋದು. ನನ್ನ ಸ್ವಾರ್ಥ 100% ನನ್ನ ಸ್ವಾರ್ಥ ಅನ್ನೋದಕ್ಕಿಂತ ಓಕೆ 20-30% ನಿಜನೇ ಇರ್ಬೋದು. ಓಕೆ ನೀವು ಕಮೆಂಟ್ಸ್ ಹಾಕೋದ್ರಿಂದ ಕಮೆಂಟ್ಸ್ ಜಾಸ್ತಿ ಆಗೋದ್ರಿಂದ ಮತ್ತು ವ್ಯೂಸು ಕೂಡ ಹೋಗುತ್ತೆ, ಹೈಪ್ ಆಗುತ್ತೆ ವಿಡಿಯೋ, ಮತ್ತು ವೈರಲ್ ಆಗುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಓಕೆ ಇದೆಲ್ಲ ಒಂದು 20-30% ಇರ್ಬೋದು, ನಾನು 100% ಇಲ್ಲ ಅಂತ ಹೇಳಲ್ಲ. ಬಟ್ ಇನ್ನೊಂದು 60-70%, 50-60% ಈ ಥರ ಯೂಸ್ಫುಲ್ ಆಗುತ್ತೆ ಜನಕ್ಕೆ. ನಾನು ಕೊಟ್ಟಿರೋ ರಿವ್ಯೂ ಎಲ್ಲ ಹೇಗಿದೆ, ನೀವು ಹಾಕೋ ಕಮೆಂಟ್ಸಿಂದ ಎರಡನ್ನೂ ಮ್ಯಾಚ್ ಮಾಡಿ ಓಕೆ ಅವ್ರು ಹೇಳಿರೋದು ಕಮೆಂಟ್ಸ್ ಬಂದಿರೋದು ನೋಡಿದ್ರೆ ಚೆನ್ನಾಗಿದೆ ಅಂದ್ಬಿಟ್ಟು ಅವಾಗ ಅವರು ಕೂಡ ಇಂಟ್ರೆಸ್ಟ್ ತೋರಿಸಿ ಆ ಮೂವಿ ಕಡೆ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾರೆ. ಸೊ ಗೈಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಮೂವಿ ಎಲ್ಲಿ ಸಿಗುತ್ತೆ ಹೆಂಗೆ ಸಿಗುತ್ತೆ ಅಂತೆಲ್ಲ ಹೇಳಿದ್ದೀನಿ ಕಂಪ್ಲೀಟಾಗಿ. ಸೊ ಆಫೀಸರ್ ಆನ್ ಡ್ಯೂಟಿ ಅಂತ ಗೈಸ್, ಆಫೀಸರ್ ಅಂತ ಡ್ಯೂಟಿ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ. ಸೊ ಇದು ಕನ್ನಡದಲ್ಲೂ ಇದೆ, ಮಲಯಾಳಮಲ್ಲೂ ಇದೆ, ತೆಲುಗು ತಮಿಳಲ್ಲೂ ಇರಬಹುದು. ಸೊ ನೋಡಿ, ಇಫ್ ಇನ್ ಕೇಸ್ ನನ್ನ ವ್ಲಾಗ್ ನೋಡೋರು ಏನಾದರೂ ಮದರ್ ಟಂಗ್ ಏನಾದರೂ ತೆಲುಗು ತಮಿಳು ಮಲಯಾಳಂ ಆಗಿದ್ರೆ ಮಲಯಾಳಮಲ್ಲಿ ನೋಡಿ. ನಾನು ಲಾಸ್ಟಲ್ಲಿ ಒಂದೇ ಒಂದು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಗೈಸ್, ನಿಮ್ಮ ಒರಿಜಿನಲ್ ಲ್ಯಾಂಗ್ವೇಜ್ ಯಾವುದು ಅರ್ಥ ಆದರೆ, ಇವಾಗ ಯಾವ ಮೂವಿ ನೋಡ್ತಾ ಇರ್ತೀವಿ, ಇವಾಗ ಮಲಯಾಳಂ ಮೂವಿ ರೆಫರ್ ಮಾಡಿದ್ದೀನಿ, ಕನ್ನಡದಲ್ಲಿದೆ, ಕನ್ನಡದಲ್ಲೂ ನೆಕ್ಸ್ಟ್ ಲೆವೆಲಲ್ಲಿ ಡಬ್ಬಿಂಗ್ ಇದೆ. ಸೊ ಅದು ಕೂಡ ನಿಮ್ಗೆ ಡಿಸ್ಟರ್ಬ್ ಆಗೋಲ್ಲ. ಸೊ ಕೆಲವೊಂದು ಮೂವೀಸು ಡಿಸ್ಟರ್ಬೆನ್ಸ್ ಜಾಸ್ತಿ. ಸೊ ಮದರ್ ಟಂಗು ಅಂದರೆ ಅಲ್ಲಿ ಒರಿಜಿನಲ್ ಲ್ಯಾಂಗ್ವೇಜು ಮಲಯಾಳಂ ಇದ್ದು ನೀವು ಕನ್ನಡದಲ್ಲಿ ನೋಡಬೇಕಾದಾಗ ಲಿಪ್ಸಿಂಕ್ ಆಗದೆ ಇರೋದು, ಮತ್ತು ಅವ್ರು ಏನೋ ಮಾತಾಡಬೇಕಾದ್ರೆ 2 seconds ಬ್ಯಾಕ್ ವಾಯ್ಸ್ ಅಂದರೆ ಇದಾಗೋದು, ವಾಯ್ಸ್ ಇದಾಗೋದು, ಫ್ಲಕ್ಚುಯೇಟ್ ಆಗೋದು, ಈ ಥರ ಎಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ. ಬಟ್ ನೆಟ್ಫ್ಲಿಕ್ಸಲ್ಲಿ ಯಾವುದೇ ಮೂವಿನೂ ಆ ಥರ ಡಿಸ್ಟರ್ಬೆನ್ಸ್ ಇಲ್ಲ, ಎಲ್ಲ ಮ್ಯಾಚ್ ಆಗೋ ಥರನೇ ಮಾಡಿರೋದು ವಾಯ್ಸು ಮತ್ತು ಅಂದರೆ ಲಿಪ್ಸಿಂಕು ಮತ್ತು ಆಡಿಯೋ. ಸೊ ಈ ರೀತಿ. ಸೊ ನಾನು ಒಂದು ಏನು ರೆಫರ್ ಮಾಡ್ತೀನಿ ಅಂದರೆ ಗೈಸ್, ಆ ಮೂವಿ ಏನು ಒರಿಜಿನಲ್ ಭಾಷೆಯಲ್ಲಿ ಇದೆಯೋ ಅದು ನಿಮ್ಗೆ ಅರ್ಥ ಆಗುತ್ತೆ, 70-80% ಅರ್ಥ ಆಗುತ್ತೆ ಅಂದ್ರೂ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ನೋಡಿ. ಸೊ ಅವಾಗ ಸಿಗೋ ಮಜಾನೇ ಬೇರೆ, ನೆಕ್ಸ್ಟ್ ಲೆವೆಲ್ ಮಜಾ ಸಿಗುತ್ತೆ, ನೆಕ್ಸ್ಟ್ ಲೆವೆಲ್ ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ನಿಮ್ಗೆ ಅರ್ಥನೇ ಆಗಲ್ಲ ಅಂತಂದಾಗ ಶಿಫ್ಟ್ ಆಗಿ ತೆಲುಗು ತಮಿಳಲ್ಲಿ ಒಂದು ನೆಕ್ಸ್ಟ್ ಲೆವೆಲ್. ಬಟ್ ಕನ್ನಡ ನಿಮಗೆ ಮಲಯಾಳಂ ಅರ್ಥ ಆಗಲ್ಲ ಕನ್ನಡದಲ್ಲಿ ನೋಡಿ. ಒರಿಜಿನಲ್ ಲ್ಯಾಂಗ್ವೇಜ್ ಏನಾದರೂ ಇಫ್ ಇನ್ ಕೇಸ್ ನಿಮಗೆ ತೆಲುಗುಲಿದೆ ತೆಲುಗಲ್ಲಿ ನೋಡಿ, ತಮಿಳಲ್ಲಿದೆ ತಮಿಳಲ್ಲಿ ನೋಡಿ, ಯಾವುದ್ರಲ್ಲೂ ಅರ್ಥ ಆಗಲ್ಲ ನಿಮಗೆ ಅಂದರೆ ಕನ್ನಡಕ್ಕೆ ಶಿಫ್ಟ್ ಆಗಿ ಕನ್ನಡದಲ್ಲಿ ನೋಡಿ ಗೈಸ್. ಸೊ ಇದು ಇವತ್ತಿಂದ ವಿಡಿಯೋ ಆಗಿತ್ತು ಗೈಸ್. ನಿಮಗೆಲ್ಲ ಹೇಗೆ ಅನ್ನಿಸ್ತು ನೋಡಿ, ಮೂವಿನ ವಾಚ್ ಮಾಡಿ ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಹಾಕಿ ಅಂತ ಹೇಳ್ತೀವಿ. ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು, ಲವ್ ಯು, ಬಾಯ್. Yeah.